ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಚಂದ್ರಗ್ರಹಣ. ಈ ಒಂದು ಚಂದ್ರಗ್ರಹಣದ ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಾನು ಚಂದ್ರಗ್ರಹಣದ ಅವಧಿ, ಯಾವಾಗ ಸೂತಕದ ಸಮಯ ಯಾವುದು ಅನ್ನೋದನ್ನು ಕೂಡ ಹಾಕಿದ್ದೀನಿ ವಿಡಿಯೋ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ರಿ. 2026ರ ಚಂದ್ರಗ್ರಹಣದ ದಿನದಂದು ಏನಪ್ಪ ಅಂದ್ರೆ, ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಏನಂದ್ರೆ ಪ್ರತಿಯೊಂದು ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ಅದರ ಜೊತೆಗೆ ಏನಂದ್ರೆ ಶುಭ ಫಲಗಳು ಕೂಡ ದೊರೀತವು ಅಂತಂದು ಹೇಳಲಾಗುತ್ತೆ. ನೋಡಿರಿ, 2026ರ ಚಂದ್ರಗ್ರಹಣದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಚಂದ್ರಗ್ರಹಣದ ದಿನ ದಾನ ಮಾಡುವುದರಂಥ ಒಂದು ಪ್ರಯೋಜನ ಏನು ಅಂತ ನೋಡೋಣ. ಎರಡನೇ ಗ್ರಹಣ ನೋಡ್ರಿ, ಇದು 2026ರಲ್ಲಿ ನಡೆಯುವಂಥ ಒಂದು ಸೂರ್ಯಗ್ರಹಣ ಆಗೈತಿ. ಇದು ಎರಡನೇ ಗ್ರಹಣ, ಚಂದ್ರಗ್ರಹಣ ನೋಡ್ರಿ. ವರ್ಷದ ಮೊದಲ ಚಂದ್ರಗ್ರಹಣ. ಇದು ಏನಂದ್ರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಸಂಭವಿಸ್ತಾ ಇದೆ ನೋಡ್ರಿ. ಗ್ರಹಣದ ದಿನ ಏನಂದ್ರೆ ನಾವು ಕೆಲವು ವಸ್ತುಗಳನ್ನು ದಾನ ಮಾಡೋದು ನಮಗೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತೆ ಅಂತ ನಂಬಿಕೆ ನೋಡ್ರಿ. ಚಂದ್ರಗ್ರಹಣದ ದಿನ ಮಾಡುವಂಥ ದಾನ ಏನಂದ್ರೆ ನಮ್ಮನ್ನು ಚಂದ್ರದೋಷಗಳಿಂದ ಮುಕ್ತರನ್ನಾಗಿ ಮಾಡುತ್ತೆ ಅಂತಂದು ಜ್ಯೋತಿಷ್ಯ ಶಾಸ್ತ್ರದವ್ರು ಹೇಳ್ತಾರೆ ನೋಡ್ರಿ. ಮತ್ತು ಚಂದ್ರನನ್ನು ನಮ್ಮ ಶಾಸ್ತ್ರದೊಳಗೆ ಏನಂತಂದ್ರೆ ಮನಸ್ಸಿನೊಂದಿಗೆ ಸಂಬಂಧವನ್ನು ಹೊಂದಿರುವ ದೇವರು ಅಂತಂದು ನಾವು ಪರಿಗಣನೆಯನ್ನು ಮಾಡೋದ್ರಿಂದ ಹಾಗಾಗಿ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ. ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ ದೀಪದಾನ ಮಾಡುವಂಥದ್ದು. ಗ್ರಹಣದ ದಿನ ನೋಡ್ರಿ, ಜೋಡಿ ದೀಪಗಳನ್ನು ಬೆಳಗಿಸ್ಬೇಕು. ಮತ್ತು ಈ ದೀಪಗಳನ್ನು ನೀವು ಮನೆಯಲ್ಲಾದರೂ ಬೆಳಗಿಸ್ಬೋದು ಅಥವಾ ದೇವಸ್ಥಾನದಲ್ಲಾದ್ರೂ ಬೆಳಗಿಸ್ಬೋದು. ನದಿಯ ದಡದಲ್ಲಿ ಬೆಳಗಿಸ್ಬೇಕಿಲ್ಲ ಅಂತಂದ್ರೆ ಬೆಳಗಿಸಿದ ನಂತರ ಏನಂದ್ರೆ ಒಂದಷ್ಟು ಸಮಯ ಆದಮೇಲೆ ನೋಡ್ರಿ ದೀಪಗಳನ್ನು ನದಿಯಲ್ಲಿ ತೇಲಿ ಬಿಡ್ಬೇಕು ನೋಡ್ರಿ. ಜೇಡಿ ಮಣ್ಣಿನ ದೀಪಗಳನ್ನು ಬಳಸಿದರೆ ಒಳ್ಳೆಯದು. ಮತ್ತು ಚಂದ್ರಗ್ರಹಣದ ದಿನ ಏನಂದ್ರೆ ಚಂದ್ರದೇವನನ್ನು ಸ್ಮರಿಸ್ತಾ ಈ ದೀಪಗಳನ್ನು ದಾನ ಮಾಡಬೇಕು. ಮತ್ತು ಈ ರೀತಿ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ದೊರೆತವೆ ಅಂತಲೇ ಹೇಳ್ಬೋದು ನೋಡ್ರಿ. ಎರಡನೇದಾಗಿ ನೋಡ್ರಿ, ಅಕ್ಕಿ ಅಂದರೆ ಬಿಳಿಯ ಬಣ್ಣದ ವಸ್ತುಗಳು. ಬಿಳಿ ಬಣ್ಣದ ವಸ್ತುಗಳನ್ನು ಚಂದ್ರದೇವರು ಇಷ್ಟಪಡೋದ್ರಿಂದ ಬಿಳಿ ಬಣ್ಣದ ಯಾವುದಾದ್ರೂ ವಸ್ತುಗಳನ್ನು ದಾನ ಮಾಡ್ಬೋದು. ಚಂದ್ರಗ್ರಹಣದ ದಿನ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅದೃಷ್ಟ ಹೆಚ್ಚಾಗುತ್ತೆ. ಮತ್ತು ಈ ದಿನ ನೋಡ್ರಿ, ಬಿಳಿ ಬಣ್ಣದ ಅಕ್ಕಿಯನ್ನು, ಸಕ್ಕರೆಯನ್ನು, ಹಾಲನ್ನು ಹಾಗೂ ಹಾಲಿನಿಂದ ತಯಾರಿಸಿದಂಥ ವಸ್ತುಗಳನ್ನು ದಾನ ಮಾಡಬೇಕು. ಅದರಲ್ಲಿ ಈ ದಿನ ಏನಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು ಅತ್ಯಂತ ಹೆಚ್ಚು ಶ್ರೇಷ್ಠ ಫಲಿತಾಂಶಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ನೋಡ್ರಿ. ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಸಮೃದ್ಧಿ ಕೂಡ ನಮಗೆ ಒಲಿದು ಬರುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಮತ್ತೆ ಯಾವ ವಸ್ತು ಅಂತ ನೋಡೋದು ಅಂತಂದರೆ ಬೆಳ್ಳಿಯನ್ನು ದಾನ ಮಾಡ್ಬೋದು. ಇಲ್ಲ ಅಂತಂದರೆ ಮುತ್ತುಗಳನ್ನು ದಾನ ಮಾಡ್ಬೋದು ನೋಡ್ರಿ. ಚಂದ್ರಗ್ರಹಣದ ದಿನ ಬೆಳ್ಳಿಯನ್ನು ಅಥವಾ ಮುತ್ತುಗಳನ್ನು ಸೇರಿದಂತೆ ಬೆಳ್ಳಿಯಿಂದ ತಯಾರಿಸಿದ ವಸ್ತುಗಳನ್ನು ಕೂಡ ನೀವು ದಾನವನ್ನು ಮಾಡ್ಬೋದು. ಇದೇನಪ್ಪ ಅಂದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಡುತ್ತೆ. ಮತ್ತು ಅದ್ರ ಜೊತೆಗೆ ಚಂದ್ರಗ್ರಹಣದ ದಿನ ನಾವು ಮಾಡುವಂಥ ಈ ದಾನ ನೋಡ್ರಿ, ನಕಾರಾತ್ಮಕತೆ ಇರುವಂಥ ಶಕ್ತಿಯನ್ನು ನಮ್ಮಿಂದ ದೂರ ಹೋಗುತ್ತೆ ಮತ್ತು ಹತ್ತಿರ ಕೂಡ ಸುಳಿದಂತೆ ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಬೆಳ್ಳಿ ವಸ್ತುಗಳಲ್ಲದೇ ಬೆಳ್ಳಿ ಮತ್ತು ಮುತ್ತುಗಳಿಂದ ತಯಾರಿಸುವಂಥ ವಸ್ತುಗಳನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಇದರಿಂದ ಏನಪ್ಪ ಅಂದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲ ಕಳೆದು ಪರಿಹಾರ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಮಾನಸಿಕ ಶಾಂತಿ ಕೂಡ ದೊರೀತದೆ ಅಂತ ಹೇಳ್ಬೋದು ನೋಡ್ರಿ. ಮತ್ತು ಇನ್ನೊಂದು ವಸ್ತು ಯಾವುದಪ್ಪ ಅಂತಂದ್ರೆ ಹಣ ನೋಡ್ರಿ. ಚಂದ್ರಗ್ರಹಣದ ದಿನ ಏನಂದರೆ ಕೈಲಾದಷ್ಟು ಹಣವನ್ನು ದಾನವಾಗಿ ಕೊಡಬೇಕು. ಈ ರೀತಿ ಹಣವನ್ನು ದಾನ ಮಾಡೋದ್ರಿಂದ ದೇವರ ಆಶೀರ್ವಾದ, ದೇವತೆಗಳ ಆಶೀರ್ವಾದ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಹಣವನ್ನು ಅಗತ್ಯ ಇರೋರಿಗೆ ದಾನ ಮಾಡಬೇಕು ನೋಡ್ರಿ. ಇದರಿಂದ ಏನಂದರೆ ಒಳ್ಳೆಯ ಫಲಿತಾಂಶವನ್ನು ಪಡಿಬೋದು. ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ. ಮತ್ತು ಅದರ ಜೊತೆಗೆ ಧನವಂತರಿಗೆ ಹಣ ದಾನ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ. ಬದಲಾಗಿ ಸಮಸ್ಯೆಯಲ್ಲಿರೋರಿಗೆ, ಬಡವ್ರಿಗೆ ಏನಪ್ಪ ಅಂದರೆ ಹಣವನ್ನು ದಾನ ಮಾಡಬೇಕು. ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ನೋಡ್ರಿ. ಅದ್ರ ಜೊತೆಗೆ ಮತ್ತೇನನ್ನು ದಾನ ಮಾಡಬೇಕಂದ್ರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಆಹಾರ ನೋಡ್ರಿ. ಆಹಾರ ದಾನ ಮಾಡೋದ್ರಿಂದ ಏನಂತಂದ್ರೆ ವಸ್ತುಗಳ ದಾನ ಮತ್ತು ಅದ್ರ ಜೊತೆಗೆ ಪವಿತ್ರವಾದ ದಾನ ಅಂತಂದ್ರೆ ಆಹಾರ ಇನ್ನೊಬ್ಬರಿಗೆ ಕೊಡುವಂಥದ್ದು. ಹಸಿದವರಿಗೆ ಕೊಟ್ಟರೆ ಒಳ್ಳೇದು ನೋಡ್ರಿ. ಇದನ್ನು ಮಹಾದಾನ ಅಂತಲೇ ಕರೀತಾರೆ. ಹಾಗಾಗಿ ಚಂದ್ರಗ್ರಹಣದ ದಿನ ಆಹಾರವನ್ನು ನೀವು ಯಾರಿಗಾದರೂ ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು ನೋಡ್ರಿ. ಈ ದಿನ ಅಗತ್ಯ ಇರೋರಿಗೆ, ಆದಷ್ಟು ಏನೂ ಇಲ್ಲದೆ ಇರೋರಿಗೆ, ಕೈಲಾಗದವ್ರಿಗೆ ಏನಂದ್ರೆ ಆದಷ್ಟು ಆಹಾರವನ್ನು ದಾನ ಮಾಡೋದ್ರಿಂದ ಚಂದ್ರದೇವನ ಏನಪ್ಪ ಅಂದರೆ ಶುಭ ಫಲಿತಾಂಶಗಳು
ನಿಮಗೆ ಸಿಗೋ ಥರ ಮಾಡ್ತಾನೆ. ಮತ್ತು ಆಹಾರ ಅಲ್ಲದೇ ಆಹಾರ ವಸ್ತುಗಳನ್ನು ಕೂಡ ನೀವು ದಾನವನ್ನು ಮಾಡ್ಬೋದು ನೋಡಿರಿ. ಇದಿಷ್ಟೇನಪ್ಪ ಅಂದರೆ ಈ ಸಾರಿ ಚಂದ್ರಗ್ರಹಣದ ದಿನ ನೀವು ಕೊಡುವಂತಹ ದಾನಗಳು ನೋಡಿರಿ. ಇದಿಷ್ಟನ್ನು ಕೊಡ್ಬೋದು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.